ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋಲಿ ನಾವು ತುಲಾರಾಶಿಯವರ ಜೀವನದಲ್ಲಿ ಜನವರಿ 20ರಂದು ಸಂಭವಿಸಬಹುದಾದ ಒಂದು ಮೌನದ ಸ್ಫೋಟ, ಹೃದಯವನ್ನು ತಟ್ಟುವ ಸತ್ಯ ಮತ್ತು ಜೀವನದ ದಿಕ್ಕು ಬದಲಾಯಿಸುವ ಕ್ಷಣದ ಬಗ್ಗೆ ಮಾತನಾಡಲಿದ್ದೇವೆ. ಈ ದಿನ ನಿಮ್ಮ ಬದುಕಿನಲ್ಲಿ ನೀವು ತುಂಬ ದಿನಗಳಿಂದ ತಪ್ಪಿಸಿಕೊಳ್ತಿದ್ದ ಒಂದು ವಿಷಯ ನಿಮ್ಮ ಮುಂದೆ ನಿಂತು ಬೀಳುತ್ತೆ. ಅದು ಸಣ್ಣ ವಿಷಯ ಅಲ್ಲ. ನಿಮ್ಮ ಸಂಬಂಧಗಳು, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಮನಃಶಾಂತಿಯನ್ನು ಪರೀಕ್ಷಿಸುವಂತಹ ಸತ್ಯ. ಈ ವಿಡಿಯೋವನ್ನು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ವಿನಂತಿ. ಈ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿದರೆ ಮಾತ್ರ ಈ ಸಂದೇಶದ ಆಳ ನಿಮಗೆ ಅರ್ಥವಾಗುತ್ತೆ. ತುಲಾರಾಶಿಯವರಿಗೆ ಈ ಮಾಹಿತಿ ಬಹಳ ಮುಖ್ಯ. ನಿಮಗೆ ಸತ್ಯ ಅನಿಸಿದರೆ ಲೈಕ್ ಮಾಡಿ, ನಿಮ್ಮವರ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಲಾರಾಶಿಯವರು ಅಂದರೆ ಸಮತೋಲನ, ಶಾಂತಿ ಮತ್ತು ನ್ಯಾಯದ ಸಂಕೇತ. ನೀವು ಯಾವತ್ತೂ ಜಗಳ ಬಯಸುವವರಲ್ಲ. ಎಲ್ಲರೂ ಸಂತೋಷವಾಗಿರಬೇಕು, ಯಾರಿಗೂ ನೋವಾಗಬಾರದು ಅನ್ನೋದೇ ನಿಮ್ಮ ಮನಸ್ಸಿನ ಮೊದಲ ಯೋಚನೆ. ಆದರೆ ಇದೇ ಕಾರಣಕ್ಕೆ ನೀವು ನಿಮ್ಮ ಮನಸ್ಸಿನ ಮಾತನ್ನು ಎಷ್ಟೋ ಬಾರಿ ನುಂಗಿಕೊಂಡಿದ್ರಿ. ನಿಮ್ಮ ನೋವನ್ನು ಮರೆಮಾಚಿ ಇತರರ ಸಂತೋಷಕ್ಕಾಗಿ ನಿಮ್ಮ ಶಾಂತಿಯನ್ನು ಬಲಿ ಕೊಟ್ಟಿದ್ದೀರಿ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸ್ತೀರಿ. ಸ್ನೇಹವಾಗಲಿ ಸಂಬಂಧವಾಗಲಿ ಎರಡೂ ಕಡೆ ಸಮಾನ ತೂಕ ಇರಬೇಕು ಅನ್ನೋದು ನಿಮ್ಮ ನಂಬಿಕೆ. ಆದರೆ ವಾಸ್ತವದಲ್ಲಿ ನೀವು ಕೊಟ್ಟಷ್ಟು ಹಿಂದಿರುಗಿ ಬರೋದಿಲ್ಲ. ಈ ಥರ ಅನುಭವ ನಿಮಗೆ ಕೂಡ ಆಗಿದೆ. ನೀವು ಹೊಂದಾಣಿಕೆ ಮಾಡಿಕೊಂಡಷ್ಟು ಎದುರಿನವರು ನಿಮ್ಮನ್ನು ಸಹಜವಾಗಿ ತೆಗೆದುಕೊಂಡಿದ್ದಾರೆ. ನಿಮ್ಮ ಮೌನವನ್ನು ಒಪ್ಪಿಗೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ಜನವರಿ 20ರಂದು ಈ ಎಲ್ಲ ಗೊಂದಲಗಳಿಗೆ ಒಂದು ಬೆಳಕು ಬೀಳುತ್ತೆ. ನಿಮ್ಮ ಜೀವನದಲ್ಲಿ ಯಾವ ಸಂಬಂಧ ಸಮತೋಲನದಲ್ಲಿ ಇಲ್ಲ, ಯಾವ ವ್ಯಕ್ತಿ ನಿಮ್ಮ ಒಳ್ಳೆತನವನ್ನು ಉಪಯೋಗಿಸ್ತಾ ಇದ್ದಾನೆ ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತೆ. ಇದು ನಿಮ್ಮ ಹೃದಯಕ್ಕೆ ನೋವು ಕೊಡಬಹುದು, ಆದರೆ ಇದೇ ಸತ್ಯ ನಿಮ್ಮನ್ನು ಒಳಗಿನಿಂದ ಬಲಿಷ್ಠನನ್ನಾಗಿ ಮಾಡುತ್ತೆ. ತುಲಾರಾಶಿಯವರಿಗೆ ದೇವರು ಈ ದಿನ ಒಂದು ಮಹತ್ವದ ಪಾಠವನ್ನು ಕಲಿಸ್ತಾ ಇದ್ದಾನೆ. ಎಲ್ಲರಿಗೂ ಹೌದು ಅನ್ನೋದ್ರಿಂದ ಶಾಂತಿ ಸಿಗೋದಿಲ್ಲ. ಕೆಲವೊಮ್ಮೆ ಇಲ್ಲ ಅನ್ನೋ ಶಬ್ದವೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನೀವು ತಪ್ಪಲ್ಲ ಅನ್ನೋದನ್ನು ನೀವು ಒಪ್ಪಿಕೊಳ್ಳುವ ದಿನ ಇದೇ ಆಗಿರುತ್ತೆ. ನಿಮ್ಮ ಸಂತೋಷಕ್ಕೂ ಮೌಲ್ಯ ಅನ್ನೋದು ಇದೆ. ಈ ಥರ ಅರಿವು ಈ ದಿನದಿಂದ ನಿಮ್ಮೊಳಗೆ ಹುಟ್ಟುತ್ತೆ. ನೀವು ಯಾವತ್ತೂ ನ್ಯಾಯಬದ್ಧವಾಗಿ ಯೋಚಿಸುವವರು, ಆದರೆ ಎಲ್ಲರೂ ನ್ಯಾಯದ ಭಾಷೆ ಅರ್ಥ ಮಾಡಿಕೊಳ್ಳುವವರು ಅಲ್ಲ. ಕೆಲವರು ನಿಮ್ಮ ಸಮತೋಲನವನ್ನು ದುರ್ಬಲತೆ ಅಂತ ಭಾವಿಸಿ ನಿಮ್ಮ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ನಿರ್ಧಾರಗಳನ್ನು ಪ್ರಶ್ನಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಮುಖವಾಡಗಳು ಒಂದೊಂದಾಗಿ ಬಿದ್ದು ಹೋಗುತ್ತೆ. ಈ ಸತ್ಯ ನಿಮಗೆ ಕೋಪ ತರಲ್ಲ, ಆದರೆ ಸ್ಪಷ್ಟತೆಯನ್ನು ಕೊಡುತ್ತೆ. ಈ ದಿನದ ನಂತರ ನೀವು ಯಾರನ್ನು ನಿಮ್ಮ ಜೀವನದಲ್ಲಿ ಎಷ್ಟು ದೂರ ಇರಬೇಕು ಅನ್ನೋದನ್ನು ಶಾಂತವಾಗಿ ನಿರ್ಧರಿಸ್ತೀರಾ. ನಿಮ್ಮ ಮನಸ್ಸಿಗೆ ತೂಕ ಹೆಚ್ಚಾಗುತ್ತೆ. ಸಮತೋಲನ ಕೊಡುವ ಜನರನ್ನೇ ನಿಮ್ಮ ಹತ್ತಿರ ಇಟ್ಟುಕೊಳ್ಳುವ ಒಂದು ನಿರ್ಧಾರವನ್ನು ನೀವು ಮಾಡ್ತೀರಾ. ತುಲಾರಾಶಿಯವರೇ, ದೇವರು ನಿಮ್ಮಿಂದ ಎಲ್ಲವನ್ನೂ ಕಸಿದುಕೊಳ್ಳಲು ಅಲ್ಲ, ನಿಮ್ಮೊಳಗಿನ ಶಾಂತಿಯನ್ನು ಮರಳಿ ಕೊಡಲು ಈ ಸತ್ಯವನ್ನು ತೋರಿಸ್ತಾ ಇದ್ದಾರೆ. ಈ ಸೂಚನೆಯನ್ನು ನಿರ್ಲಕ್ಷ್ಯ ಮಾಡದೆ ನಿಮ್ಮ ಮನಸ್ಸಿಗೆ ನ್ಯಾಯ ಮಾಡುವ ದಾರಿಯನ್ನು ಆರಿಸಿಕೊಳ್ಳಿ. ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಮಾಧಾನ, ಸ್ಪಷ್ಟತೆ ಮತ್ತು ನಿಜವಾದ ಸಂಬಂಧಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಇನ್ನೊಂದು ಸಲ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇದು ವಿಡಿಯೋಗೆ ನೀವು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.